ಜುಲೈ 20ರವರೆಗೆ ಶಾಸಕ ಅನಿಲ್ ಲಾಡ್ ಸಿಬಿಐ ವಶಕ್ಕೆ. ಬೆಂಗಳೂರು ಸಿಬಿಐ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಲಾಡ್ರನ್ನ 4 ದಿನಗಳ ಕಾಲ ಸಿಬಿಐ ವಶಕ್ಕೆ ಸಿಬಿಐ ಕೋರ್ಟ್ ಒಪ್ಪಿಸಿದೆ. ಸಿಟಿ ಸಿವಿಲ್ ಕೋರ್ಟ್ನ ಸಿಬಿಐ ಸ್ಪೆಷಲ್ ಕೋರ್ಟ್ ಈ ಆದೇಶವನ್ನು ನೀಡಿರುವಂಥದ್ದು. ವೈದ್ಯಕೀಯ ಕಾರಣ ನೀಡಿ ಜಾಮೀನನ್ನು ಕೋರಿದ್ದಾರೆ ಅನಿಲ್ ಲಾಡ್, ಆದರೆ ಜಾಮೀನು ತಿರಸ್ಕೃತವಾಗಿದೆ. ಜುಲೈ 20ರವರೆಗೆ ಶಾಸಕ ಅನಿಲ್ ಲಾಡ್ ಸಿಬಿಐ ವಶದಲ್ಲಿರ್ತಾರೆ ಮತ್ತು ವಿಚಾರಣೆಗೆ ಒಳಪಡ್ತಾರೆ. ಎಸ್, ಎರಡು ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ. ಸಿಬಿಐ ವಶದಲ್ಲಿ ಅನಿಲ್ ಲಾಡ್, ಹಾಗೆ ಅವರ ಸಿಬಿಐ ಜುಲೈ 20ರವರೆಗೂ ಅವರನ್ನು ತನ್ನ ವಶಕ್ಕೆ ನೀಡಿರುವಂಥದ್ದು. ಹಾಗೆ ಇನ್ನೊಂದು ಕಡೆ ನಾವು ಸಿಬಿಐನ ಚಿತ್ರಣವನ್ನು ಕೂಡ ನೋಡ್ತಾ ಇದ್ದೀವಿ. ಬೆಳಿಗ್ಗೆ ಅವರಿಗೆ ಅವರ ಮನೆಯಿಂದ ಉಪಹಾರ ಬಂದಿರುವಂಥದ್ದು, ಅದನ್ನು ಅನಿಲ್ ಲಾಡ್ ಸೇವಿಸಿದ್ದಾರೆ. ಹಾಗೆ ಇವತ್ತು ಅವರು ಆರೋಗ್ಯದ ನೆಪವೊಡ್ಡಿ ಜಾಮೀನನ್ನು ಕೂಡ ಕೋರಿದರು, ಆದರೆ ಜಾಮೀನು ತಿರಸ್ಕೃತವಾಗಿದೆ. ಜುಲೈ 20ರವರೆಗೂ ಕೂಡ ಸಿಬಿಐ ವಶದಲ್ಲಿ ಶಾಸಕ ಅನಿಲ್ ಲಾಡ್ ಇರ್ತಾರೆ. ಇನ್ನು ಇದಕ್ಕೂ ಮೊದಲು ಶಾಸಕ ಅನಿಲ್ ಲಾಡ್ ಅವರಿಗೆ ಮನೆಯಿಂದಲೇ ಬೆಳಗಿನ ಉಪಹಾರವನ್ನು ನೀಡಲಾಯಿತು. ಹಾಗೆ ಆನಂದ್ ಸಿಂಗ್ ಅವರು ಕೂಡ ಈ ಅನಿಲ್ ಲಾಡ್ ಭೇಟಿಗೆ ಆಗಮಿಸಿದ್ರು, ಆದರೆ ಅನಿಲ್ ಲಾಡ್ ಭೇಟಿಗೆ ನಿರಾಕರಣೆ ಮಾಡಲಾಯಿತು ಅನ್ನುವಂಥದ್ದು ಕೂಡ. ಆನಂದ್ ಸಿಂಗ್ ಅವರನ್ನು ಕೂಡ ಒಳಗೆ ಬಿಡಲಿಲ್ಲ. ಅವರನ್ನು ಕಾಣಲು ಬಂದಂಥ ವಿಜಯನಗರ ಕ್ಷೇತ್ರದ ಶಾಸಕ ಆನಂದ್ ಸಿಂಗ್ ಭೇಟಿಗೆ ಸಿಬಿಐ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇಂದು ಬೆಂಗಳೂರಿನ ಸಿಬಿಐ ಕಚೇರಿಗೆ ಆನಂದ್ ಸಿಂಗ್ ಭೇಟಿ ನೀಡಿದ್ರು, ಆಗ ಅಧಿಕಾರಿಗಳು ಅನಿಲ್ ಲಾಡ್ ಭೇಟಿಗೆ ನಿರಾಕರಿಸಿದರು.